ನಾಚಿಕಿಲ್ದಾನೆ ಅಲ್ಲೇ ಹಾಲ ನಿಂತ್ಕೊಂಡು ಹೇಳ್ತೀಯ ಎಲ್ಲ ಯಾರ ಬಂದು ಕೇಳ್ಕೊಂಡ್ರೆ ಏನಪ್ಪ ಅಂತ ನನ್ನ ಎದೆನೆ ದಸಕ್ಕಂದಂಗೆ ಆಯ್ತದೆ. ನಾಚಿಕಿಲ್ದಾನೆ ಏನು ಧೈರ್ಯ ಹೇಳ್ತೀಯ ನೋಡು. ಬಾ ಒಳಕ್ಕೆ ಅವ್ವ ತಲೆ ಕುಂದು ಬಿಡವ್ವ, ನೋವಾಯ್ತೈತೆ ಕಣವ್ವ. ಅವ್ವ ಮುಂದೆಲೆ ಬಿಡವ್ವ, ಇಲ್ಲಿ ಫಸ್ಟ್ ನೋವಾಯ್ತೈತೆ. ನೋವಾಗ್ಲಿ ನಿಂಗೆ, ನೋವು ಆಗ್ಬೇಕು. ಆದ್ರೆ ಮತ್ತೆ ನಮ್ಗೆ ಏಟ್ ನೋವಾಗದೆ ಅಂತ ನಿನಗೆ ಗೊತ್ತಾಗೋದು. ಅದಕ್ಕೆ ದರ ದರ ನೆಲ್ಕೊಬತ್ತಾ ಇರೋದು ನಿನ್ನ. ನೋಪರ್ಲೋಡಿ ಇಂಥ ಕೆಲಸ ಮಾಡಿ ಮತ್ತೆ ನೋವಾಯ್ತದೆ ಬಿಡವ ಅಂತ ಕೇಳ್ತೀಯ. ಅಲ್ಲ ಕಣವ್ವ, ಆಗ್ಲೇ ಆಟೋ ನೋಡಿದೀಯ, ತಿರ್ಗ ಹೊಡಿತೀಯಲ್ಲವ್ವ, ನಾನೇನು ಮನುಷ್ಯ ಅಲ್ವೇನವ್ವ? ನಿನ್ ಬಾಯಿಗೆ ಮಣ್ಣು ಹಾಕೋಗ ಬಾತಾಗಿ ತಿರ್ಗ ಮಾತಾಡ್ತೀಯಲ್ಲ ಹೇಳು ನನ್ನ ಮನುಷ್ಯ ಅಲ್ವಾ ಅಂತ. ನಾಚಿಕಾಕಲು ನೀಗೆ ಅಂತ ಮಾತಾಡೋಕ್ಕೆ ಯಾವ ಧೈರ್ಯದ ಮೇಲೆ ಮಾತಾಡ್ತೀಯ ಅಂತ. ಇಂಥ ಕೆಲಸ ಮಾಡ್ಕೊಬಂದು ನಿಂತ್ಕೊಂಡು ಮಾತಾಡ್ತೀಯಲ್ಲ. ಬೇರೆ ಯಾರು ಆಗಿದ್ರೆ ಮಚ್ಚಿ ತಗೊಂಡು ತಲೆ ಕಡ್ದಿರೋರು. ನಾನು ಆಗೋತಿಗೆ ಬರೀ ಹೊಡಿತಾ ಇದ್ದೀನಿ. ನಿನ್ನ ಮಕ ನೋಡಿ ನನಗೆ ಹಂಗೆ ಮೈಯೆಲ್ಲ ಕತ್ತಿ ಕವರ್ತದೆ. ಅವ್ವ ಅವ್ವ ಹಂಗ ಅನ್ಬೇಡ ಕಣವ್ವ, ನಿನ್ ತಮ್ಮಯ್ಯ. ನನ್ನ ಅವ್ವ ಅಂತ ಕರಿಬೇಡ ಕಾರಣ ನೀನು. ನನ್ನ ಅವ್ವ ಅನ್ಬೇಡ. ಪಾಪ ಅವತ್ತು ಆ ಹುಡುಗಿ ಶಾಂತ ಹೇಳ್ತು, ಪುಟ್ಟಿ ಹೇಳಿದ್ಲು. ನಾನೇ ಆ ಶಾಂತನಿಗೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಟೆ. ನಿನ್ನ ವಹಿಸ್ಕೊಂಡು ಲೋಪರ್ಲ ಹೊಡಿಯೇ ಆ ನರಿ ನಂಬಿದ್ದೆ ನಿನ್ನ. ನನ್ನ ಮಗಳು ಯಾವ ಕಾರಣಕ್ಕೂ ಅಂಥವೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತವ. ಅದಕ್ಕೆ ಆಡ್ದೇ ಇರುವಾಗ ಹುಡುಗಿಗೆ ಅಂದಿದ್ದು. ಇವತ್ತು ಅನ್ನಿಸ್ತೈತೆ ನನಗೆ ಆವೇ ಎಷ್ಟೋ ಪರವಾಗಿಲ್ಲ ಅಂತ. ಮರ್ಯಾದೆ ಅನ್ನೋದ್ರಲ್ಲಿ ನನ್ನ ಹೆಸರು ಉಳಿಸವೆ. ನಾವು ಗಂಡು ಮನೆ ಸರಿಗಿರಲಿಲ್ಲ, ಮುಂಡ ಓಡಿಸ್ತು ಅಂತ ಇಲ್ಲಿ ಬಂದು ಅವಳೇ ಅನ್ನೋದು ಬಿಟ್ರೆ ಶಾಂತಿ ಇಡೀ ಊರನ್ನೇ ಹೋಗ್ತದೆ. ನಮ್ಮ ಪುಟ್ಟಿನೂ ಶಾಂತಿನೂ. ನೀನು ಇದೆಯತ್ತು ನಿನ್ನ ಯೋಗ್ಯತೆ ಬೆಂಕಿ ಹಾಕ. ಅವ್ವ ನೀನು ಅವ್ರಿಗೆಲ್ಲ ಹೋಲಿಸ್ಕೊಂಡಂತ ಭಯಬೇಡ. ನಾನೇನು ಅವ್ರಂಗಲ್ಲ ಕಂತ ಹಾಕು. ಅವ್ರಂಗಲ್ಲ. ಅವ್ರಂಗೆ ಹೆಂಗಾಯ್ತು ಹೇಳು ನೀನು? ಅವ್ರ ಕಾಲು ಧೂಳ್ಗೂ ಸಮಾಗಕ್ಕಿಲ್ಲಕಂತ ಬಾ ನೀನು. ನಿನ್ನ ಯೋಗ್ಯತೆ ಬೆಂಕಿ ಹಾಕ. ಇಂಥದ್ದು ಮಾಡ್ಕೊಬಂದು ನಿಂತಿದೆಯಲ್ಲ ಹೇಳು ಮುಂದ್ಗಡೆ. ಅದು ಕೇಳ್ಬೇಕು ನಿನಗೆ. ಅಲ್ಲ ನಿಮ್ಮ ಅಪ್ಪ ಇಂತ ಎಲ್ಲ ಅದು ಯಾವ ಮಕ ಇಟ್ಕೊಂಡು ಮಾತಾಡ್ತೀಯೇ? ಅದು ಯಾವ ಮಕ ಇಟ್ಕೊಂಡು ಹೇಳ್ತೀಯ ಹಿಂಗಾಗದೆ ಅಂತ? ನನಗಂತೂ ಹಾಕಲ್ಲ ಕಣಮ್ಮ. ಅಯ್ಯೋ ದೇವ್ರೆ, ನನ್ನ ಕೊಚ್ಚಾಕೆ ಬಿಡ್ತಾನೆ ಅಟೆ ನಿಮ್ಮ ಅಪ್ಪ. ನಾನಂತೂ ಹೇಳೋದಿಲ್ಲ. ನೀನು ಯಾವ ಮಕ ಇಟ್ಕೊಂಡು ಹೇಳ್ತೀಯ? ನಾಳೆ ದಿನ ಶಾಂತನಿಗೆ ಆಗಲಿ ನಿಮ್ಮ ಬಾವಂಗೆ ಆಗಲಿ ಗೊತ್ತಾದ್ರೆ ನಿಮಗೆ ಬೆಲೆ ಕೊಡ್ತಾನೆ ಅನ್ಕೊಂಡಿದ್ಯಾಣೆ? ಮಾದೇಶ ಅವರೆಲ್ಲರೂ ಛೀ ಥೂ ಅಂತ ಉಗಿತಾರೆ. ಯಾವ ಮಕ ಇಟ್ಕೊಂಡು ಮಾತಾಡ್ತೀಯೋ ಏನು ಕತೆನೋ? ನಿಮ್ಮ ಬಾವ ಬೆಲೆ ಕೊಡ್ತಾನೆ ಅನ್ಕೊಂಡಿದ್ಯಾ ನಿನಗೆ? ಥೂ ಇವಳು ಒಬ್ಳು ನಾದಿನ ಅನ್ನಂಗೆ ನೋಡ್ತಾರಲ್ಲ. ಅವ್ವ ಅವ್ವ ಅಪ್ಪ ಅಂತ ನೀನೇ ಹೇಳವ, ನಾನು ಹೇಳಕ್ಕಲ್ಲ. ಏನು ಮಾಡೋಣವ, ನನಗೆ ಏನು ಗೊತ್ತಾಯ್ತಾ ಇಲ್ಲ ಕಣವ. ಅವ್ವ ನಿಮ್ಮಪ್ಪ ಇಂತ ನಾನು ಹೇಳಕ್ಕಲ್ಲ ಕಣಮ್ಮ ತಾಯಿ. ಅಲ್ಲ ಮಾಡುವಾಗ ಗೊತ್ತಾಗ್ಲಿಲ್ವೇ? ಈಗ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತೀಯಲ್ಲ. ನಾಚಿಕೆ ಹಾಕ್ತವ ನಿನ್ನ ಜನ್ಮಕ್ಕೆ. ಥೋ ನಿಮ್ಮ ಮಕ ನಾಯಿನೆಕ್ಕ. ನಿಜವಾಗ್ಲೂ ಒಬ್ಳು ತಾಯಿಯಾಗಿ ಇಂಥವೆಲ್ಲ ಮಾತಾಡಕ್ಕೆ ನನಗೆ ನಾಚಿಕೆ ಆಯ್ತಾ ಕೂತೈತೆ. ನೀನು ಯಾವ ಮಕ ಇಟ್ಕೊಂಡಂತ ಹೇಳ್ತಾ ಇದೆಯೋ ದೇವ್ರಿಗೆ ಗೊತ್ತು ಕಣವ ತಾಯಿ. ನಮ್ಮವ್ವ ಯಾಕೆ ಮದುವೆಗವರೆಗೂ ತಡ್ಕೊಳಕ್ಕಾಗಲಿಲ್ವೇ ನಿನಗೆ? ಅವ್ನು ಯಾವ ನನ್ನ ಮಗ ಲೋಪರ್ ನನ್ನ ಮಗ ಹೇಳ್ತಾ ಇವಳು ಮಾಡಿದ್ಲು. ಕುಲ ಗೋತ್ರ ಏನೂ ಗೊತ್ತಿಲ್ಲ, ಟೀಕಾಗಿ ಬಟ್ಟೆ ಹಾಕ ಬಂದ್ಬಿಟ್ಟ ಅಂತ ಹೋಗಿ ಬಿದ್ದುಬಿಟ್ಲು. ಈಗ ಅವ್ವ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ನಿಜವಾಗೂ ಗೊತ್ತಾಗ್ಲಿಲ್ಲ ಕಣವ. ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿದ್ರೆ ನಾನು ಸವಾಸನೆ ಮಾಡ್ತಿದ್ದಿಲ್ಲ. ಏನ್ ಗ್ರಾಚಾರ ಕೆಟ್ಟಿತ್ತ ಏನೋ, ಅವ್ನು ಹೇಳಿದ್ದೆಲ್ಲ ನಂಬ್ಕೊಬಿಟ್ಟೆ ಕಣವ. ಓಹೋ ಈಗ ಗಿರ್ಚ್ತಾವಳು ಈ ಅಂತ. ಯಾಕೆ ಆಗ ಗೊತ್ತಾಗ್ಲಿಲ್ವೇ? ಏನು ಸಣ್ಣ ಹುಡುಗಿನ ನೀನು? ಈಗೆಲ್ಲ ಮಾಡ್ಕೊಂಡಾದ್ಮೇಲೆ ಗೊತ್ತಾಗ್ಲಿಲ್ಲ ಕಣವ ಅಂತ ಬಂದು ಗಿರ್ಚಿದ್ರೆ ಯಾರೇನು ಮಾಡೋಕ್ಕಾಯ್ತದೆ? ಲೋಪರ್ಲ ಹೊಡಿ ತಗೊಬಂದು ಮಾಡುವಾಗಿರ್ಬೇಕು ಜ್ಞಾನ. ಅವ್ನು ಹೇಳ್ಬಿಟ್ಟ ಅಂತವ ಕುಣಿದು ಬಿಡೋದಲ್ಲ. ಸರಿ ಯಾವ ಲೋಪರ್ ನನ್ನ ಮಗ ಬೊಗಳು ಆ ಚಪ್ಪಲಿ ದೊಡ್ಡ ಎಳ್ಕೊಬಂದು ಮದುವೆ ಮಾಡಿಸ್ತೀನಿ ನಿನಗೆ. ಅವ್ವ ಅವ್ರ ಮನೆ ಅಲ್ಲಿ ಊರಾಚೆ ಇರೋದು. ಇದಿರ್ತಾವ ಬಾರೆ ಬಲ್ಲತ್ತವ. ನಾನು ಇವತ್ತು ನೋಡ್ಕೊ ಬಂದೆ, ಊರಾಚೆ ಇರೋದು ಕಣವ. ನಾನು ಅವನ್ನ ಮದುವೆ ಹಾಕಲ್ಲ ಕಣವ. ನೋಡು ನನ್ನ ತಾಯಿಲಾಟ ಆಡಬೇಡ. ಪರ್ಕೆ ತಗೊಂಡು ಮಕ ಕೆರೆದು ಬಿಡ್ತೀನಿ ಆಟೆಯ. ನಾನು ಮಗಳು ಅಂತಲೂ ನೋಡೋಕ್ಕಿಲ್ಲ. ನಿನ್ನ ಹೋಗ್ತಾಳಾಗೋಗ ಮಾಡ್ಕೊ ಬಂದವಳೆ. ಈಗ ಮದುವೆ ಹಾಕಲ್ವಂತೆ. ಮದುವೆ ಏನು ತಲೆ ಇಟ್ಟು ಮಾತಾಡ್ತೀಯೋ ತಲೆ ಇಲ್ದಾನೆ ಮಾತಾಡ್ತೀಯೋ ಕಾಣೆ. ದೇವ್ರೇನು ಬುದ್ಧಿ ತುಂಬ ಕಳ್ಸೋಣ ಇಲ್ಲ ಲದ್ದಿ ತುಂಬ ಕಳ್ಸೋಣ ನಿನ್ನ ತಲೆ ಒಳಗೆ? ಹಂಗಲ್ಲ ಕಣವ, ಅವನ ಮನೆ ನಮ್ಮ ಕೊಟ್ಟಿಗೆಗಿಂತ ಕಡೆ ಆಗೈತೆ. ದೇವ್ರೆ, ಅದು ಯಾವ ಧೈರ್ಯದ ಮನೆ ಕತ್ತರ ಕಾಣಿ ಕಣವ. ಒಂದಪ್ಪ ಜೋರಾಗಿ ಮಳೆ ಬಂದ್ಬಿಟ್ರೆ ಮನೆ ಬಿದ್ದೆ ಹೋಗ್ಬಿಡ್ತದೆ ಕಣವ. ಹಂಗೈತೆ. ಅವ್ವ ನನಗಾಗಕ್ಕಿಲ್ಲ ಕಣವ. ನಿನ್ನ ದಮ್ಮಯ್ಯ ಅಂತೀನಿ, ನಾನು ಮದುವೆ ಮಾಡ್ಕೊಳಕಿಲ್ಲ. ಬೇಕಾದ್ರೆ ಅದಕ್ಕಿಂತ ಯಾವ್ದಾರ ಬಾವಿಗಿವಿ ನೋಡ್ಕೊಂಡ್ರೆ ಅಂತ ಸುಮ್ಮನೆ ನೋಡ್ಕೊಂಡ್ಬಿಡ್ತೀನಿ ಆಟೆಯ. ಮೆಟ್ಟು ಕಸ್ಕೊಂಡು ಹೊಡೆದ್ಬಿಡ್ತೀನಿ ಲೋಪರ್ಲ ಹೊಡಿ ತಗೊಬಂದು. ಓಹೋ ಈಗ ಗೊತ್ತಾಯ್ತೈತೆ ಮನೆ ಹಂಗೈತೆ ಹಿಂಗೈತೆ ಅಂತ. ಮಾಡುವಾಗ ಗೊತ್ತಾಗ್ಲಿಲ್ವೇನೋ? ಲೋಪರ್ಲ ಹೊಡಿ ತಗೊಬಂದು ಆಗ ಗೆಪ್ತಿ ಬಂದಿದ್ರೆ ಇವೆಲ್ಲನೂ ನಾನು ಒಪ್ಕೊಳ್ಳುವೆ. ಈಗೆಲ್ಲ ಮುಗಿದ ಮೇಲೆ ಬಂದಿಲ್ಲ ಮಕ ಎಲ್ಲ ಬಿಟ್ಕೊಂಡು ಮನೆ ಹಂಗೈತೆ ಹಿಂಗೈತೆ ಹೋಗಲ್ಲ ಅನ್ನೋದಲ್ಲ. ನಿಮ್ಮ ಮನ ಮರ್ಯಾದೆ ಇರೋದು ನೋಡಿ ನಿನ್ನ. ನಿನಗೆ ಮನ ಮರ್ಯಾದೆ ಇಲ್ಲ ಅಂದ್ರೆ ನನಗೂ ಮನ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೀವಿ. ನಾನು ನಾಳೆ ಹೆಂಗಪ್ಪ ಮಕ ಎತ್ಕೊಂಡು ಊರಲ್ಲಿ ಓಡಾಡೋದು? ಇವ್ರಪ್ಪಂಗೆ ಗೊತ್ತಾದ್ರೆ ಹೆಂಗಪ್ಪ ಏನು ಅನ್ನೋದು ನನ್ನ ಚಿಂತೆ ಆಗೈತೆ. ನಿನ್ನ ಸುಖ ನೋಡಿ ಎಲ್ಲ ಮುಗಿಸ್ಕೊಬಂದು ನಾನು ಮದುವೆ ಹಾಕಲ್ಲ ಅಂತೀಯಲ್ಲ. ನಿನ್ನ ಯೋಗ್ಯತೆ ಬೆಂಕಿ ಕತ್ತು ನಿನ್ನ ಜನ್ಮಕ್ಕೆ. ಅವ್ವ ನಿನ್ನ ದಮ್ಮಯ್ಯ ಕಣವ, ಹಿಂಗೆಲ್ಲ ಮಾತಾಡ್ಬೇಡ. ನನ್ನ ಕೈಯಲ್ಲಿ ಕೇಳಕ್ಕೆ ಹಾಕಲ್ಲ. ನಿನ್ ಬೇಕಾದ್ರೆ ನನ್ನ ಸಾಯಿಸ್ಬಿಡವ ಅತ್ತಾಗಿ. ಹಿಂಗೆಲ್ಲ ಮಾತಾಡ್ಬೇಡ ಕಣವ, ನಂಗೆ ಕೇಳಕ್ಕೆ ಹಾಕಲ್ಲ.
ಕೇಳಕ್ಕಾಗಲ್ಲ ಮತ್ತೆ ಕೇಳಕ್ಕಾಗಲ್ಲ. ಲೋಪರ್ ಲೌಡಿ ನನ್ನ ಹೊಟ್ಟೆ ಎಷ್ಟು ಉರಿತೈತೆ ಅನ್ನೋದು ನನಗೆ ಗೊತ್ತು ಕಣಡೆ. ನಿಮ್ಮ ಅಪ್ಪಂತವ ಸಾಯೋವರೆಗೂ ಓದ ತಿನ್ಬೇಕು ನಾನು. ಏನು ಸುಮ್ಮನಿರ್ತಾನೆ ಅನ್ಕೊಂಡಿದ್ಯಾ? ಕುಡಿದು ಬಂದರೆ ನನ್ನ ಜೀವ ಹೋಗೋವರೆಗೂ ಹೊಡಿತಾನೆ. ಅಂಥದ್ರಲ್ಲಿ ಇಂಥದ್ದೆಲ್ಲ ಮಾಡ್ಕೊ ಬಂದಿದೆಯಲ್ಲ, ನಾನು ಯಾವ ಬಾಯಲ್ಲಿ ಹೇಳಿ ಅವನಿಗೆ? ಯಾವ ಬಾಯಲ್ಲಿ ಎಲ್ಲಾರ್ತಲ್ಲೂ ಈ ವಿಷಯ ಹೇಳಿ ನಾನು ಏನು ಅಂತ ಮುಖ ತೋರಿಸ್ಲಿ? ಹಾಂ, ಮಾತಾಡ್ತಾಳೆ ಮತ್ತೆ. ನನಗೆ ಎಷ್ಟು ಪಿರುತಿಯಿಂದ ಸಾಕಿದ್ದೆ ನಿನ್ನ. ನಾಯಿನಾರ ಸಾಕಿದಾಗಿತ್ತು ನಿನ್ನ ಬದಲು ಎಷ್ಟು ನಿಯತ್ತಾಗಿರೋದು. ನೋಡು, ನೀನು ಇರ್ತೀಯೋ ಬಿಡ್ತೀಯೋ ಸಾಯ್ತೀಯೋ ನನಗದು ಬೇಕಾಗಿಲ್ಲ. ತಪ್ಪು ಮಾಡಾಗೋಗೈತೆ. ನಿನ್ನಂಗೆ ನಾನು ಕುಡಿಯೋಕ್ಕಾಗಲ್ಲ. ನೀನೇನೋ ಮಾನ ಮರ್ಯಾದಿರೋದು ಲೌಡಿ ಅಂದರೆ ನಾನು ಮಾನ ಮರ್ಯಾದಿದ್ದಾಳಲ್ಲ. ಅವ್ನು ಯಾವನಾರ ಆಗಲಿ ಹೋಗಿ ನಾಳಿಕೆ ಮಾತಾಡ್ಕೊ ಬಂದು ಆ ನನ್ನ ಮಗನಿಗೆ ನಿನ್ನ ಮೊದಲು ಕಟ್ಟಿ ಮನೆಯಿಂದ ತೊಲಗಿಸ್ತೀನಿ. ನಿನ್ನಂಥವಳು ನಚ್ಕೊಂಡು ನನಗೂ ಹೋಯ್ತು ಮರ್ಯಾದೆ. ಥೂ ಅವ್ವ ಬೇಡ ಕಣವ, ನಾನು ಅವ್ನ ಮದುವೆ ಆಗಕ್ಕಲ್ಲ, ನಾನು ಅವ್ನ ಮನೇಲಿ ಇರೋಕ್ಕಾಗಕ್ಕಲ್ಲ ಕಣವ. ನಿನ್ನ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ಇಲ್ಲೇ ಇದ್ಬಿಡ್ತೀನಿ ಕಣವ, ಮದುವೆನೇ ಆಗ್ದಂಗೆ. ಆದ್ರೆ ಅವನ ಮನೆಗೆ ಮಾತ್ರ ಹೋಗಲ್ಲ ಕಣವ. ಮೆಟ್ಟು ಕಸ್ಕೊಂಡು ಹೊಡೆದು ಬಿಡ್ತೀನಿ ಹಂಗೆ. ಮದುವೆ ಹಾಕಿಲ್ವಂತೆ ಮದುವೆ. ನನಗವೆಲ್ಲ ಗೊತ್ತಿಲ್ಲ. ನಾಳೆಗೆ ಹೋಯ್ತೀನಿ, ಅದು ಏನು ಮಾತಾಡ್ಕೊ ಬಂದು ಅವ್ನು ಯಾರಾದರೂ ಸರಿ ಅವನಿಗೆ ಕಟ್ಟಿ ಸೈ ಅನ್ನಿಸ್ಬಿಡ್ತೀನಿ. ಇಲ್ಲ ಅಂದರೆ ಅಯ್ಯೋ ದೇವ್ರೆ, ಈ ಊರಲ್ಲಿ ನಾವು ತಲೆ ಎತ್ಕೊಂಡು ಓಡಾಡಾಯ್ತಾ? ಅಲ್ಲಿ ಗಂಟ ಲೋಪರ್ ನೋಡಿ ಈ ವಿಷಯ ಯಾವ ಥರ ಬಾಳ್ಬಿಟ್ರು ಸಂದಾಕಿರಕ್ಕಿಲ್ಲ ನೋಡು. ಅವ್ವ ನಿನ್ನ ದಮ್ಮಯ್ಯ, ನಾನು ಮಾತ್ರ ಮನೇಲಿ ಹೋಗಿರಕ್ಕಿಲ್ಲ ಕಣವ. ನಾನು ಅವ್ನ ಇಷ್ಟಪಟ್ಟಿದ್ದೇನೋ ನಿಜ, ಆದ್ರೆ ಮನೆ ನೋಡಿದ್ಮೇಕೆ ಅವ್ವ ನನಗಾಗಕ್ಕಿಲ್ಲ ಕಣವ. ಆ ಮನೇಲಿ ಹೋಗಿ ನಾನು ಇರೋಕ್ಕಾಗಕ್ಕಿಲ್ಲ. ಬೇಕಾದ್ರೆ ಅವನ್ನೇ ಕರ್ಕೊಬಂದು ಇಲ್ಲಿ ಇಟ್ಕೊಬಿಡನೆ. ಇದೇನು ಧರ್ಮಛತ್ರ ನೋಡು, ಕರ್ಕೊಂಬಂದು ಇಟ್ಕೊತಾರೆ. ನಮಗೆ ಇಲ್ಲಿ ತಿನ್ನಕ್ಕೆ ಗತಿ ಇಲ್ಲ. ಏನೋ ಮನೆ ಒಂದು ಸುದ್ದಾಗಿರೋ ಹೊತ್ತಿಗೆ ಭಾಳ ಬಚ್ಚವಾಗೈತೆ, ಏನೋ ಹೊಲ ಜಮೀನು ಇರೋ ಹೊತ್ತಿಗೆ ಇವತ್ತಿಲ್ಲ ಅಂದ್ರೆ ಮುಂದ್ಕಾರ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆನಾರ ಐತೆ. ಎಲ್ಲಾರನ್ನೂ ಕರ್ಕೊಬಂದು ಮನೆ ಕೂರಿಸ್ಕೊಬಿಟ್ಟು ಧರ್ಮಛತ್ರ ಮಾಡ್ಕೊಬಿಡು. ನನ್ನ ಮಕ್ಳನ್ನ ಉದ್ಧಾರ ಆಗದೆ ಬೇಡ, ಬರೀ ನಿಮ್ಮನ್ನೇ ನೋಡ್ತಾ ಇರ್ತೀವಿ. ನನಗಾದ್ರೆ ಹಿಂಗನ್ನು ಶಾಂತತ್ನ ಭಾವನೆ ಇಲ್ಲ ಅಲ್ವಾ? ಇಲ್ಲ 2 ತಿಂಗಳಾಯ್ತು ಅವ್ರು ಬಂದು. ಅವ್ರಿಗೆ ಮಾತ್ರ ಏನು ಹೇಳಕ್ಕಿಲ್ಲ. ನನಗಾದ್ರೆ ಹಿಂಗನ್ನು ನಾನು ಮಾತ್ರ ಮನೇಲಿ ಹೋಗಿರಕ್ಕಿಲ್ಲ ಕಣವ. ನೀನು ಏನಾರ ಮಾಡ್ಕ, ನನ್ನ ಇಲ್ಲೇ ಇಟ್ಕ ಆಟೆಯ. ನೋಡು, ಮತ್ತೆ ಮಾತಾಡಬೇಡ. ಅವಳೇನು ನಿನ್ನಂಗೆ ಮದುವೆಗೆ ಮುಂಚೆ ಹೊಟ್ಟೆ ತುಂಬಿಸ್ಕೊಂಡ್ಬಂದು ಒಂದು ಮನೇಲಿ ನಿಂತಿರಲಿಲ್ಲ. ನನಗೆ ಮದುವೆ ಮಾಡು, ಅವನೇ ಆಗಬೇಕು ಅಂತವ. ನಾವು ಕೊಟ್ಟು ಮನೆಗೆ ಮದುವೆಗೆ ಹೋಗಿ ಅಲ್ಲಿ ಆ ನನ್ನ ಮಕ್ಕಳು ಆಚೆ ಕಳಿಸಿರೋ ಹೊತ್ತಿಗೆ ಬಂದು ಹೊಸ ದಿನ ಇಲ್ಲಿರೋದು ಆಟೆಯ. ನಾವೇ ಆ ಬಸ್ರಿ ಬೇಡ ಎಲ್ಲನೂ ಮುಗಿಸ್ಕೊಂಡು ಹೋಗು ಅನ್ನೋ ಹೊತ್ತಿಗೆ ಇಲ್ಲ ಅವಳೆ. ನಾಳೆ ದಿನ ಏನಾರ ನಾವು ಬೇಡ ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗಿ ಮನೆ ಮಾಡ್ಕೊಂಡಿರೋ ತಾಕತ್ತು ಧೈರ್ಯ ಎರಡೂ ಐತೆ. ಲೋಪರ್ ಲೋಡಿ, ನಿನ್ನಂಗೆ ಯಾವನು ಅಂತಾನೆ ಗೊತ್ತಿಲ್ಲದ ನೀವು ಹೊಟ್ಟೆ ತುಂಬಿಸ್ಕೊಂಡ್ಬಂದು ನನ್ನ ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ವಾದ ಮಾಡ ಅಂತ ಇದೆ ಅಲ್ಲ. ಅವು ನೀನೆಲ್ಲ ನೋಡ್ತೆ ನನ್ನ ಹೊಟ್ಟೆಲಿ. ಥೂ, ಮತ್ತೆ ಮಾತಾಡ್ತೀಯಲ್ಲ ಹೇಳು. ಮಾತಾಡೋಕ್ಕೂ ಒಂದು ಯೋಗ್ಯತೆ ಇರಬೇಕು. ಯಾಕೆ ಅವನ ಜೊತೆ ಬಿರುತಿ ಪ್ರೇಮ ಅಂತ ಒಳಗಡೆ ತಿರುಗ್ಬೇಕಾರೆ ಇರ್ಲಿಲ್ವಾ? ಹೊಟ್ಟೆ ತುಂಬಿಸ್ಕೋಬೇಕಾರೆ ಇರ್ಲಿಲ್ವಾ? ಈಗ ಮನೆಗೆ ಹೋಗಿ ಇರೋಕೆ ಅವ್ನು ಮನೆ ನೋಡಿದ್ರೆ ಹಾಕಲ್ವಂತೆ. ನಾನು ಮಾತಾಡಬಾರ್ದು ತಾಯಿಯಾಗಿ ನನ್ನ ಬೈಯಲ್ಲಿ ಕೆಟ್ಟ ಪದಗಳು ಬರಬಾರ್ದು ಅಂತ ಏಟೆ ತಡ್ಕೊಂಡು ಮಾತಾಡಿದ್ರು ಮತ್ತೆ ಹಿಂತಿರುಗಿ ಮಾತಾಡ್ತೀಯಲ್ಲ ನಾಚಿಕಿಲ್ದಂಗೆ. ಲೋಪರ್ ನೋಡಿ, ಕೆಪಾಲಕ್ಕೆ ಬಿಟ್ಬಿಟ್ರಂಗೆ ಕಿತ್ತೋಬೇಕು ಕೆಪಾಲ. ಅವ್ವ ಹಂಗಲ್ಲ ಕಣವ, ವಸಿ ನನ್ನ ಮಾತು ಕೇಳು. ನಿನ್ನ ಯೋಗ್ಯತೆ ಬೆಂಕಿ ಹಾಕ. ಇನ್ಯಾವ ಭಾಷೆಲ್ ಬಯ್ಯನ ಹೇಳು ನಾನು ನಿನಗೆ? ಇಟ್ಟೆಲ್ಲ ಹೋಗಿದ್ರು ಅವ್ವ ಹಂಗಲ್ಲ ನನ್ನ ಮಾತು ಕೇಳು ಅಂತೀಯಲ್ಲ. ಮಾನ ಮರ್ಯಾದಿರೋದು ಲೌಡಿಗೆ ನೋಡು. ನೀನು ನನ್ನ ಹೊಟ್ಟೆ ಅದು ಹೆಂಗೆ ಬಿಡ್ತಾ ಕಾಣೆ ಕನ್ನಡ ನನಗಂತೂ. ಥೂ, ಅಯ್ಯೋ, ನಾನು ನಿನ್ನ ಹಿಂಗೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದು ಅಂತ ನನಗೆ ಏಸ್ಕೈತೈತೆ ಅನ್ಕೊಂಡ್ರೆ. ಲೋಪರ್ ಲೌಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡು, ನಾಳೆಗೆ ಹೋಗಿ ನನ್ನ ಮಗನ ತೋರಿಸು. ಅವ್ನು ಇನ್ನೇನು ಮಾಡೋದು? ನಿನ್ನ ಎತ್ತು ಪಾಪಕ್ಕೆ ನನ್ನ ಮಗನ ಕೈ ಕಾಲಾಗಲಿ ಹಿಡಿದು ನಿನ್ನ ಅವನಿಗೆ ಗಂಟಾಕ್ತೀನಿ. ನೀವು ಮನೇಲಾರ ಇರಿ, ಇಲ್ಲ ಬೀದಿಲಾರ ಇರಿ, ನನಗೇನಾಗಬೇಕು? ಒಟ್ಟಾರೆಯಾಗಿ ನನ್ನ ಮರ್ಯಾದೆ ಕಾಪಾಡ್ಕೊಂಡ್ರೆ ಸಾಕಾಗೈತೆ. ಇಲ್ಲಾಂದ್ರೆ ನಾನು ಬೇರೆ ಯಾರು ಬೇಡ, ನಿಮ್ಮ ಅಪ್ಪನೇ ಸಾಕು ನನ್ನ ಕೊಲೆ ಮಾಡೋಕ್ಕೆ. ಬೀದಿಲಿ ಅಟ್ಟಾಡಿಸ್ಕೊಂಡು ನನ್ನ ಕೊಲೆ ಮಾಡಾಕ್ಬಿಡ್ತಾನೆ ಆಟಯ್ಯ. ಮೊದಲು ನೀನು ತಗೊಂಡೋಗಿ ಮದುವೆ ಮಾಡಿ ತಲುಪಿಸಿದ್ರೆ ಸಾಕಾಗೈತೆ ನನಗೆ. ಥೂ, ಬೇಡಪ್ಪ, ಹುಟ್ಟಬಾರ್ದು ಇಂಥ ಮಕ್ಕಳು ಎತ್ತ ಹೊಟ್ಟೆ ಉಡ್ಸೋಕ್ಕೆ. ಥೂ, ನನಗಂತೂ ಜೀವನ ಬೇಡ ಅನಿಸ್ಬಿಟ್ಟೈತೆ ನಿನ್ನಿಂದ ಲೋಪರ್ ಲೋಡಿ. ಆಹಾ, ಈ ಸತಿ ಭತ್ತದ ಪೈರು ಏನು ಚೆನ್ನಾಗಿ ಬಂದವೆ ನೋಡು. ಈ ತಬ ನಮ್ಮ ಮನೇಲಿ ಅನ್ನಕ್ಕೇನು ತೊಂದರೆ ಆಗಕ್ಕಲ್ಲ. ಅನ್ನಪೂರ್ಣೇಶ್ವರಿ ಹೊಲ್ದು ಬಿಟ್ಟವಳೆ. ಓಹೋ, ಎಲ್ಲರದು ಜಮೀನು ಹಂಗೆ ಏನೋ ಹಚ್ಚ ಹಸಿರಾಗಿ ತುಂಬ ತುಳುಕ್ತಾ ಐತೆ. ನೋಡಕ್ಕೆ 2 ಕಣ್ಣು ಸಾಲದು. ಯಪ್ಪ, ಎಲ್ಲರೂ ಚೆನ್ನಾಗಿರ್ಲಪ್ಪ, ಎಲ್ರಿಗೂ ಒಟ್ಟಿಗೆ ಬಟ್ಟಿಗೆ ದೇವ್ರು ಕೊಟ್ಟು ಕಾಪಾಡಲಿ. ಓಹೋ, ಈ ನನ್ನ ಮಗಂದು ಪೈರು ಚೆನ್ನಾಗೇ ಬಂದವೆ ದಪ್ಪವ. ಇರಲಿ ಬಾ, ಏಟು ಬೆಳೆದ್ರೇನು, ನನಗೆ ಕೊಟ್ಟೆ ತಗೋಬೇಕು ನನ್ನ ಮಗ. ಹೇಗೋ ಆದ್ರೂ ಒಳ್ಳೆ ಫಸ್ಟ್ ಕ್ಲಾಸಾಗಿ ಬಂದ್ಬಿಟ್ಟವಪ್ಪ. ಹೆಂಗೋ ಬಿಡು, ಮುಂಡೋಕೆ ತಿನ್ನಕ್ಕೆ ಗತಿ ಇರಲಿಲ್ಲ. ಹೆಂಗೋ ಒಟ್ಟಿಗೆ ಆಯ್ತು, ತಲೆ ಕೆಡ್ಸ್ಕೊಬಾರ್ದು ಪಾಪ. ಎಲ್ಲರೂ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ಲೋ ಅಣ್ಣಗಣ, ಏನು ನೋಡ್ತಾ ನಿಂತಿದ್ದಿಲ್ಲ ಇಲ್ಲಿ? ಹೊಸಿ ಮಾತಾಡ್ಬೇಕು ಬಾಯಲ್ಲಿ. ಇವನು ಯಾಕೆ ಬಂದವ ಇಲ್ಲಿ? ಯಾಕೆ ಕರಿತಾವನೋ ಕಾಣೆ? ಮೊನ್ನೆ ಹೇಳಿರೋ ವಿಷಯ ಕೇಳಿ ನನಗೂ ನನ್ನ ಹೆಂಡ್ತಿಗೂ ಓದ್ತು ಉರ್ದೋಗೈತೆ. ರವ ಸುಮ್ಕಿರೋಣ ಅನ್ನಕ್ಕಿಲ್ಲ. 3 ತಿಂಗಳಿಗೆ ಹುಡ್ತಾನಂಗೆ ಆಡ್ತಾನೆ, 6 ತಿಂಗಳಿಗೆ ಹುಡ್ತಂಗೆ ಆಡ್ತಾರೆ ಎಲ್ಲರೂ. ಈ ನನ್ನ ಮಗ 6 ತಿಂಗಳ ಗಂಟ್ಲು ತಳೆದಿಲ್ಲ, 3 ತಿಂಗಳಿಗೆ ಹುಡ್ತಾನಂಗೆ ಆಡ್ತಾನೆ. ಹಂಗೆ ಏನು ಬಸ್ಸಾಗಿದ್ದಂಗೆ ಹಿಂಗೆ ಆಡಿಸ್ ಕೂರ್ಸಿದ್ಲು ನಮ್ಮ ಅವ್ವ ಅನ್ನಂಗೆ. ಸುಮ್ಮನಿರೋಣ ಅನ್ನಕ್ಕಿಲ್ಲ. ಏನೋ ಕರಿತಾವನು, ಹೋಗತ್ತೆ ಕೇಳ.
ಏನಣ್ಣ ಕರ್ದಲ್ಲ ನೋಡಣ್ಣ ನಿಂಗೆ ಮದುವೆ ವಿಷಯ ಆದರೆ ಬೇಡ ಕಣಣ್ಣ. ಅಯ್ಯೋ ಅವಳು ತೋಪಮ್ಮ ಒಪ್ಪಕ್ಕಲ್ಲ ಅವಳಿಗೂ ನನಗೂ ಮೊನ್ನೆಯ ಓದ್ ತುರ್ದೋಯ್ತು. ಮತ್ತೆ ಮನೇಲಿ ಅದೇ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ನನಗೂ ಮನ್ಸಿಗೆ ನೆಮ್ಮದಿರಕ್ಕಲ್ಲ. ನಿಂಗಮ್ಮ ವಿಷಯ ಬೇಡ ಬಿಟ್ಬಿಡು, ಬೇರೆ ಏನಾರ ಇದ್ರೆ ಹೇಳು. ಅಲ್ಲ ನನ್ನ ಮಗನೇ, ನನಗಿನ್ನೇನು ಕೆಲ್ಸ ಇಲ್ಲ ನೋಡು. ಸೇಮ್ ಗಿಲ್ಲ ಸುಂದ್ರಿ ನಿನ್ನ ಮಗಳು ಅಂತ ಬರೀ ಅವಳನ್ನೇ ಕೇಳ್ಕೊಬತ್ತೀನಿ. ನಳಿ ಏನು ಗಚ್ಕೆಟ್ ಕೂತವನೇ ಅನ್ನಂಗೆ ಕೊಡ್ದಿರ್ ಬೇಡ ಬಿಡ್ಲಾ, ಬೇಕಾದಂಗೆ ಐತೆ ಬೇರೆಯವ್ರು ಕೊಡ್ತಾರೆ. ನಾನೇನೋ ಮುಂಡೆ ಹೋಗಿ ತಿನ್ನಕ್ ಗತಿಲ್ಲ ಅಂತ ಕೇಳಿದ್ರೆ ನಿನ್ನ ಎಂತಿದ್ದು ಭಾರಿ ಆಯ್ತು ತಿಂಡೆ. ಓ ಅಣ್ಣ ತಮ್ಮ ಇಬ್ರು ಇಲ್ಲೇ ನಿಂತವ್ರೆ, ಒಳ್ಳೇದೇ ಆಯ್ತು. ನಾನು ಹೆಂಗೂ ಹೊಲ್ತಕ್ಕೆ ಹೋಯ್ತಾ ಇದ್ದೆ, ಹೆಂಗೂ ಇಲ್ಲೇ ಸಿಕ್ಕವ್ರೆ. ನಿಂಗಮ್ಮನ ವಿಷಯ ಕಿವಿ ಮ್ಯಾಕ್ ಹಾಕಿದ್ರೆ ಇವ್ರಿಗೆ ಗೊತ್ತಾ ಅಂತ ಗೊತ್ತಿಲ್ಲ ಅನಿಸ್ತದೆ. ಗೊತ್ತಿದ್ರೆ ಗೊತ್ತಿಲ್ಲದೆ ಇದ್ರೆ ನನಗೇನಾಗಬೇಕು? ಕಿವಿ ಮ್ಯಾಕ್ ಹಾಕತ್ ಹೇಳಲಿಲ್ಲ ಅಂದ್ರೆ ಮನ್ಸಿಗೆ ಸಮಾಧಾನನೇ ಆಗಕ್ಕಿಲ್ಲ. ಮನ್ಸೊಳಗೆ ಇಟ್ಕೊಂಡು ಏರ್ತಿನ ಅಂತ ಇರಕಾಯ್ತತೆ. ಯಾಕೆ ನಾನು ಒಬ್ಬಳೇ ಎಲ್ಲನೂ ಯೋಚನೆ ಮಾಡ್ಕೊ ಓಡಾಡಬೇಕು? ಇವರು ಹೊಸಿತಲ್ಲೇ ಹುಳ ಬಿಟ್ಕೊಳ್ಳಿ, ಏನಾರ ಆಗಲಿ. ಹಿಂಗೆ ಹೇಳ್ಕೊ ಬಂದರೆ ನನ್ನ ಮನ್ಸಿಗೆ ಒಂಥರ ಸಂತೋಷ ಆಯ್ತದೆ. ಓ ಅಣ್ಣ ತಮ್ಮ ಇಬ್ರು ಇಲ್ಲೇ ನಿಂತ್ಕೊಬಿಟ್ಟಿದ್ದೀರಾ? ಏನು ಬೆಳಗ್ಗೆ ಹೊಲ್ತವ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ದೀರಲ್ಲ? ಅಯ್ಯೋ ಈ ಲೋಪರ್ಲವಳಿ ಯಾಕವ್ವ ಬಂದ್ಲು? ಇವ್ ನೋಡ್ಬಿಟ್ರೆ ನಂಗೆ ಮೈಯೆಲ್ಲಾ ಕತ್ತಿ ಕವಸ್ತದಲ್ಲ. ಮೊನ್ನೆ ಹೋಗಿ ಅವಳಿಗೆ ಹೇಳಬಾರ್ದು ಹೇಳಿ ಹೆಂಗೋ ಒಂದ್ 2 ಮಾತು ಬೈಕ್ ಸುಂಕಾಗಳನ್ನ 100 ಮಾತು ಬೈಯೋ ಹಂಗೆ ಮಾಡೋಳೆ ಲೋಪರ್ಲವಳಿ. ಇಲ್ಲಿ ಬೇರೆ ಬಂದವಳು ಕಾಣ್ದಳಂಗೆ ನಿಂತ್ಕೊಬಿಟ್ಟಿದ್ದೀರಾ ಅಂತ. ಈ ನನ್ನ ಮಗನ ಮಕ ನೋಡು, ಪಾಪಕ್ಕಂದ ಬೈಸ್ಕೊಂಡು ಒಳ್ಳೆ ಚಪ್ಪಲಿ ತಗೊಂಡು ತೊಟ್ಟಿಟ್ಟಿರೋ ಬೇರ್ಡಿ ಹಂಗಾಗೈತೆ. ಆಗ್ಬೇಕು ನನ್ನ ಮಗನೇ, ನಿನಗೆ ಮಕ ನೋಡೋಕಾಯ್ತಾ ಇಲ್ವಲ್ಲ? ನಾನು ನೋಡ್ದಡ್ಕೆಯ ನನ್ನ ಮಗನಿಗೆ ಇನ್ನೂ ಮಕ ನೋಡು ಹಂಗೆ ಸಗಣಿ ಗಡಿಗೆ ಮಾಡ್ಕೊಂಡವನಿ. ಏನಿಲ್ಲ ಬಸಣ್ಣಮ್ಮ, ಎಲ್ಲ ಹೊಲ್ತಾಗ ಬಂದಿದ್ನಲ್ಲ, ಪೈರ್ ನೋಡ್ಕೊಂಡು ನಿಂತಿದ್ದೆ. ಅಣ್ಣು ಹಿಂಗೆ ಬರ್ತಾ ಇದ್ದ, ನಿಂತ್ಕೊಂಡು ಏನೋ ಮಾತಾಡ್ತಿದ್ದು ಆಟೆಗ. ನೀನೇನು ಇಡೋದಕ್ಕೆ ಹೊಲ್ತಾಗ ಬಂದ್ಬಿಟ್ಟಿದೀಯಾ? ಈ ತತ್ತಿಗೆ ಬಂದ್ರೆ ತಾನೆ ನಾನು ಕೆಲ್ಸಗಳಾಗೋದು. ನನಗೆ ಬೇಕಾಗಿರೋ ಕೆಲಸ ಮುಗಿಸ್ಕೊಂಡು ಯಾರ್ಯಾರ ಹೊಲದಲ್ಲಿ ಏನೇನು ಬೆಳೆದವ್ರೆ ನೋಡ್ಕೊಂಡು ಸಿಕ್ಕಿತ್ಕೊಂಡು ಹೋದ್ರೆ ನಮ್ಮ ಮನೇಲೂ ಅಡುಗೆ ಪಡಿಗೆ ಆಯ್ತದೆ. ಎಲ್ಲರೂ ಇಟ್ಟೊತ್ನಲ್ಲಿ ಹಳ್ಳಿ ಕಡೆ ತಿಂಡಿ ಮಾಡ್ಕೊಂಡು ಕೂತಿರ್ತಾರೆ, ಹೊಲ್ತಕ್ಕೆ ಯಾರು ಇರೋಕ್ಕಿಲ್ಲ. ಇದ್ರೆ ಯಾರೋ ಅಲ್ಲೋ ಒಬ್ಬರು ಗಂಡಸಿರ್ತಾರೆ ಆಟೆಗೆ. ನಾನು ಬಾಡಿ ನಾನು ಕಿತ್ಕೊಂಡು ಮನೆಗೆ ಹೋಗ್ಬಿಡ್ಬೋದು, ಅದಕ್ಕೆ ಬಂದಿದ್ದೀನಿ. ಇವನ್ಗಂತ ಹೇಳೋಕ್ಕಾಯ್ತದ? ಏನ್ ಬಸಮ್ಮ ಅವ್ರೇನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಟ್ರಿ? ಅವನೇನೋ ಕೇಳ್ದ ಇಟ್ಟೊತ್ನಲ್ಲಿ ಯಾಕೆ ಹೊಲ್ತಾಗ ಬಂದಿದ್ದೀರಾ ಅಂತ. ನೀವು ನೋಡಿದ್ರಿ ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಟ್ರಲ್ಲ, ಯಾಕೆ ಏನಾಯ್ತು? ಏನಿಲ್ಲ ಕಾರಣ, ಹಂಗೆ ಹೊಲ್ತ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಆಟೆಯ. ಇನ್ನು ತಿಂಡಿ ಆಗ ತಡ ಅಲ್ವೇ, ಅದಕ್ಕೆ ಆಟ ಗಂಟೆ ಇನ್ನೇನು ಮಾಡೋಣ, ಹೊಲ್ತ ನೀರ್ಗೀರ್ ಕಟ್ಟು ಬಂದ್ರೆ ಆಯ್ತು, ಹಂಗೆ ನೋಡ್ಕೊಂಡು ಓಡಾಡ್ಕೊಂಡು ಅಂತ ಬಂದೆ ಆಟೆಯ. ನಿಮ್ ನೋಡಿದ್ನಲ್ಲ ಮಾತಾಡಿಸ್ದೆ. ಸರಿ ಒಳ್ಳೇದಾಯ್ತು ಬಿಡು, ನೀನು ಹೋಗು, ನಾವು ಹೋಯ್ತೀವಿ ಮನೆ ತಕ್ಕೆ. ಅಂದಂಗೆ ಒಂದು ವಿಷಯ ಮಾತಾಡ್ಬೇಕಾಯ್ತು ಕಾರಣ. ಚರ್ಮಣ್ಣ ನಿಂತವ ನಂತ ಏನ್ ಮಾತಾಡೋದೈತೆ? ಏನ್ ವಿಷಯ? ಅದು ನಿನ್ ಮಗಳು ನಿಂಗೆ ವಿಷಯ ಕಾರಣ. ಓಹೋ, ಇನ್ನೇನು ಹುಡಿಕ ಬಂದ್ಲು ಕಾಣಿಕನವ ತಾಯಿ. ಒಟ್ಟಾರೆ ಏನಾರ ಒಂದು ವಿಷಯ ಎತ್ಕೊಂಡು ಒಬ್ರಿಂದ ಒಬ್ರಿಗೆ ಹೇಳ್ಕ ಬರ್ಲಿಲ್ಲ ಅಂದ್ರೆ ಇವಳಿಗೇನು ತಿಂದನ್ನ ಜೀವನವೇ ಹಾಕ್ಲಿಬೇಕು. ಅದೇನು ಹೇಳ್ತಾರೆ ಕೇಳ್ಕೊಳ್ಳೋಣ, ನೋಡೋಣ. ನಿಂಗೆ ವಿಷಯ ಏನು ಬಸನಮ್ಮ? ಏನಾಯ್ತು ನಿಂಗಿಗೆ? ಅದು ಏನಿಲ್ಲ, ಮೊನ್ನೆ ಅವಳ ಫ್ರೆಂಡ್ ಜ್ಯೋತಿ ಅವಳಲ್ಲ, ಜ್ಯೋತಿ ಮನೆ ಹತ್ರ ನಿಂತಿದ್ಲು, ಹುಲ್ಲಿರ್ದಾಗ್ತಾ ಇದ್ಲು ಜ್ಯೋತಿ. ಇವಳು ಜೊತೆಗೆ ನಿಂತಿದ್ಲು. ನಾನು ಆ ಕಡೆ ಹೊಲ್ತಕ್ಕೆ ಹೋಯ್ತಾ ಇದ್ನಲ್ಲ, ಹಂಗೆ ಅವ್ರು ನೋಡಿ ಮಾತಾಡ್ಸೋಣ ಅಂತ ಹೋದೆ. ಆಗ ಅದೇನೋ ಅಂತ ಏನು ವಾಂತಿ ಮಾಡ್ಕೊತ ಕೂತಿದ್ಲು ಕಾರಣ ನಿಂಗಮ್ಮ. ಯಾಕವ್ವ ಅಂದೆ. ಅದಕ್ಕೆ ಏನೋ ಗೊತ್ತಿಲ್ಲ ಕಣವ, ವಾಂತಿ ಆಯ್ತೈತೆ ಅಂತ ಅಂದ್ಲು. ಅದಕ್ಕೆ ಏನು ಮನೆಗೆ ಬಂದು ಹೇಳಿದ್ಲೋ ಇಲ್ವೋ, ಈಗ ಹೆಂಗವಳೆ ಅಂತ ಕೇಳಿದೆ ಆಟಯ್ಯ. ಆಮೇಲೆ ಇವತ್ತು ಬೇರೆ ಅಲ್ಲಿ ಕೂತ್ಕೊಂಡು ಏನ್ಗಳೋ ಅಂತ ಅಳ್ತಾ ಇದ್ಲವ. ಆಲದ ಬರ್ತವ ಕೆಳಗೆ ಕಲ್ಲಾಕವ್ರಲ್ಲ, ಅಲ್ಲಿ ಕೂತ್ಕೊಂಡು ಏನ್ಗಳೋ ಅಂತ ಅಳ್ತಿದ್ಲು. ನಾನಲ್ಲಿ ದೂರದಲ್ಲಿ ನೋಡಿ ಇನ್ನೇನು ಕೂಗನ ಅನ್ನೋದ್ರೊಳಗೆ ಅವಳು ಜ್ಯೋತಿನೇ ಜೊತೆಲೇ ಇದ್ಲವ. ಕೂಗನ ಅನ್ನೋದ್ರೊಳಗೆ ಮಾತಾಡ್ಕೊಂಡು ಎದ್ದು ಹೋಗೇ ಬಿಟ್ರಪ್ಪ, ಕೂಗಕ್ಕೂ ಆಗಲಿಲ್ಲ. ಅದಕ್ಕೆ ಈಗ ಹೆಂಗೋ ಸಿಕ್ತಲ್ಲ, ಕೇಳೋಣ ನಿನ್ನ ಏನಣ್ಣ ಏನು ವಿಷಯ ಏನಾಯ್ತು ಅಂದ್ಬಿಟ್ಟು ಅಂತ ಕೇಳಿದೆ ಆಟಯ್ಯ. ಇದು ಚೆನ್ನಾಗಿರೋದು. ಓಹೋ, ಈಗಿರೋದು ವಿಷಯ. ನನ್ನ ಮಕ್ಳು ನನಗೆ ಏನ್ ಬಾಯಿ ಹೊಡಿಯರು, ಈಗ ಹೇಳಿ ಉತ್ತರವ. ಬಸಣ್ಣಮ್ಮ, ನಿನಗೇನು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಸುಮ್ಮನೆ ಇಲ್ದವೆಲ್ಲನೂ ಹೇಳ್ಕೊಂಡು ಏನೇನೋ ಹೇಳ್ಕೊಂಡು ತಿರುಗ್ಬೇಡ ಊರಲ್ಲಿ. ಸುಮ್ಮನೆ ಗಂಭೀರವಾಗಿ ಹೋಗಿ ಮನೆ ತಕೋಯ್ತಾ ಇದೆಯೋ ಹೊಲ್ ತಕೋಯ್ತಾ ಇದೆಯೋ ಅದೇನು ಹೋಗಿ ನೋಡೋಗು. ಸತ್ವಾಗ್ಲೂ ಇಲ್ಲ ಕಣ, ಬೇಕಾದ್ರೆ ಹೋಗಿ ಮನೇಲಿ ಕೇಳೋಗು. ನಾನೇ ಈ ಬೆಳಗ್ಗೆನೂ ನೋಡಿದೀನಿ, ಹೊತ್ಕೊಂಡು ಕೂತಿದ್ದು ಆಲದ ಮರದ ಕೆಳಗೆ ನಿನ್ನ ಮಗಳು. ಅವಳು ಸಮಾಧಾನ ಮಾಡ್ತಾ ಇದ್ಲು ಜ್ಯೋತಿ. ಮೊನ್ನೆಯ ಒಬ್ಳಿಸ್ಕೊಂಡು ವಾಂತಿ ಮಾಡ್ತಾ ಇದ್ದು ನೋಡಿದೀನಿ. ಅವಳನ್ನೇ ಮಾತಾಡ್ಸಿವ್ನಿ ಯಾಕವ್ವ ಅಂತ. ಅದಕ್ಕೆ ಪಾಪ ಯಾಕೆ ಹುಷಾರಾಗಿ ಅವಳು ಏನಾಯ್ತು ಅಂತ ಕೇಳಿದ್ರೆ ನಾನು ನೋಡ್ದ ಹೆಂಗಂತೀಯ. ನಾನು ಕಾಳಜಿಯಿಂದಲೇ ಕಾರಣ ಕೇಳ್ತಾ ಇರೋದು, ಇನ್ನೇನು ಅಲ್ಲ, ಕಾಳಜಿಯಿಂದ ಕೇಳಿದ್ದು. ಕಣ್ಬಿಡವ, ನಿನ್ ಕಾಳಜಿ ಕಾಣ್ತಾ ಇದೆ ಕಣ್ಣಿಗೆ. ತಂದಾಗ ಕಾಯ್ತಿರ್ತೀಯ, ಅದನ್ನ ಒಸಿ ಕಾಳಜ ನಿನಗೂ ತಾನೇ ಊರ್ ಮೇಲೆ.
ನಮ್ಮೂರು ಉಳಿದಿರೋದೇ ನಿನ್ನ ಕಾಳಜಿಯಿಂದಕ್ಕಂತ ಬಿಡು. ಈ ನನ್ನ ಮಗ ಒಬ್ಬ ಲೋಪರ್ ನನ್ನ ಮಗ ರಂಗಿತ ರಂಗನಾಟ ಆಡ್ಕೊಂಡು ಊರಲ್ಲಿರೋ ಹೆಂಗಸಲ್ಲ ನನ್ನವ್ರ ಯಾನ್ಕ ಓಡಾಡ್ಕೊಂಡು ಇನ್ನೇನು ಹೇಳು ಮಾತಾಡ್ತಾನೆ ಮತ್ತೆ. ಓ ಕರಣ, ಈ ಊರು ಉಳಿದಿರೋದೇ ನನ್ನಿಂದಲಯ್ಯ. ನಾನಿಲ್ಲ ಅಂದ್ರೆ ಈ ಊರಲ್ಲಿರೋದಣ್ಣ. ಅಯ್ಯೋ, ಈ ಊರಲ್ಲಿ ಯಾರು ಇರೋಕ್ಕೆ ಹಾಕಲ್ಲ ನಾನು ಇಲ್ಲ ಅಂದ್ರೆ. ಎಲ್ಲರೂ ಹಂಗೆ ಅಂತಾರೆ, ಬಸಣ್ಣಮ್ಮ ನೀನು ಇಲ್ಲ ಅಂದ್ರೆ ಓಸಿ ಬೇಜಾರಾಕಲ್ಲ ಕಣೆ, ಎಲ್ಲೂ ಹೋಗಬೇಡ, ಯಾವ ಮಗಳ ಮನೆಗೂ ಹೋಗಬೇಡ, ಎಲ್ಲೂ ಹೋಗಬೇಡ ಅಂತಾರೆ ಕಣಣ್ಣ. ಅದೆಲ್ಲನೂ ಬಿಡು, ನೀನು ಹೇಳಿದ್ದು ದಿಟ್ಟುವೆ. ಹ್ಞೂ ಕರಣ ದಿಟ್ವಯ್ಯ, ಬೇಕಾದ್ರೆ ಹೋಗಿ ನಿಂಗಿನೇ ಕೇಳು. ನಾನು ಯಾಕೆ ಸುಳ್ಳು ಹೇಳನೆ? ಸುಳ್ಳು ಹೇಳಿದ್ರೆ ಈಗ ನಾಳೆ ದಿನ ನಾನು ಮತ್ತೆ ಮಕ ಎತ್ಕೊಂಡು ನಿನ್ನ ಮುಂದೆ ಓಡಾಡಕ್ಕಾಯ್ತದೆ ಹೇಳು? ದಿಟ ಹೇಳಿದ್ರೆ ಹಿಂಗೆ ಅಪ್ಪ, ಜನ ನಂಬಕ್ಕಲ್ಲ. ಏನಾರ ಮಾಡ್ಕೋಗು, ನನಗೆ ಕೆಲಸ ಐತೆ, ಹೇಳೋದು ಹೇಳಿದ್ದೀನಿ. ಇನ್ನು ನಾಳೆ ಬರ, ಏನಾರ ಮಾಡ್ಕೊ, ಕೇಳ್ಕೊಳಕ್ಕಾರ ಕೇಳ್ಕೊ, ಬಿಟ್ಕೊಳಕ್ಕಾರ. ಇದೇನಣ್ಣ ಇವಳು ಹಿಂಗಂತವಳೆ? ಇವಳೇನು ದಿಟ ಹೇಳ್ತಾಳೋ ಸುಳ್ಳು ಹೇಳ್ತಾಳೋ ಒಂದು ಗೊತ್ತಾಗಲ್ವಲ್ಲಣ್ಣ. ಇಲ್ಲ, ಇಂಥವೆಲ್ಲನೂ ಸುಳ್ಳು ಹೇಳಕ್ಕಲ್ಲ. ಒಂದಪ್ಪ ಹೋಗಿ ಮನೇಲಿ ಕೇಳಿ ನೋಡು ಏನು ಅಂತ. ಕೇಳಿದ್ರೆ ಗೊತ್ತಾಯ್ತದೆ. ನಮ್ಗೇನ ಮಾಡ್ಕೊಡಕ್ಕಲ್ಲ ಅಂದೆ ನೋಡು, ಏನು ಕತೆ ಮಾಡ್ಕೊಂಡವಳೆ ಏನು ಅಂತ ನೋಡಿ ವಿಚಾರಿಸ್ಬಿಟ್ಟು ಅದೇನು ಹೇಳು, ಬರ್ತೀನಿ. ಏನು ಮಾಡ್ಕತ್ತವೋ ಏನೋ. ಇಲ್ಲ, ನಾನು ಅವಳು ಹಿಂಗೆ ಕೊಡ್ಲಾ ಅಂದ್ರೆ ಏಟ್ ಮಾತಾಡ್ದ. ಅಯ್ಯೋ, ಇವನ್ ಹೆಂಡ್ತಿ ಬೀದಿಲ್ ನಿಂತ್ಕೊಂಡು ಗ್ರಾಚಾರನೇ ಬಿಡಿಸ್ಬಿಟ್ಲು. ಈಗ ಗೊತ್ತಾಯ್ತದೆ ಬಾ. ನನ್ನ ಕಾಲಿಗೆ ಬಂದು ಬೀಳ್ಬೇಕು ಕಂತೆ. ನನ್ನ ಕಾಲಿಗೆ ಬಂದು ಬಿದ್ರು ಮಾಡ್ಕೊಳಕ್ಕಲ್ಲ ನನ್ನ ಮಗಳು ನಾನು. ಓಹೋ, ಊರಲ್ಲೆಲ್ಲ ಮರ್ಯಾದೆ ಕಳೆದ್ರು ನಂದು. ನಾನೇನೋ ಮುಂಡೋಗಿ ಚಿನ್ನಕ್ಕೆ ಗತಿ ಇಲ್ಲ, ಚೆನ್ನಾಗಿರ್ಲಿ ಅಂತ ನಾನು ಕೇಳಿದ್ರೆ ನೋಡ್ದಾಗ ಅನ್ಸಲಿ. ಸರಿ ಕಣ, ನಾನು ಒಂಚೂರು ಮನೆಗೆ ಹೋಗೋದು ಏನಾಯ್ತು ಏನು ನೋಡ್ತೀನಿ. ನಾನು ಅಂತ ಒತ್ತಾರೆ ಬಂದನು ಹೋಗೇ ಇಲ್ಲ ಪಾಪ. ಏನು ಹುಷ್ಕೇಶರಿಲ್ವೋ ಏನೋ ಏನಾಗೈತೆ ಒಂಚೂರು ಹೋಗಿ ನೋಡ್ತೀನಿ. ಪಾಪ ಹುಷಾರಿಲ್ಲ. ಹೋಗಿ ನೋಡಿದ್ರೆ ಗೊತ್ತಾಯ್ತದೆ ಏನು ಅಂತ. ಇನ್ನೇನು ನನ್ನ ಅವಳು ಹಿಂಗೆ ಕೊಡ್ಬೇಕಂತ ನೀನು ಬಂದು ನನ್ನ ಕಾಲನ್ನ ಹಿಡಿತಿರಕಂತ. ನಾನು ಗೊತ್ತಕ್ಕಂತ ಹೋಗು. ಆಯ್ತು ಹೋಗ್ಲಾ, ಅದೇನು ಹೋಗಿ ವಿಚಾರಿಸೋಗು ಏನಾಯ್ತು ಏನು. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹಾಗೆ ಲೈಕ್ ಮಾಡಿ. ನೋಡಿದವರೆಲ್ಲ ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆದರೆ ನಮಗೂ ತುಂಬ ಖುಷಿಯಾಗುತ್ತೆ. ಈ ಕಥೆನ ಇನ್ನೂ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ತೊಗೊಂಡು ಹೋಗ್ಬೋದು. ಅದಕ್ಕೊಂದು ಹೊಸ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ಥರ ಹಳ್ಳಿ ಸೊಗಡನ್ನ ಹಾಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಇದರಿಂದ ನಾನು ಒಗಟು ಕೇಳೋ ಅಂತ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ, ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.